ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಸಾಫ್ಟ್ ಚಪಾತಿ ಮಾಡ್ತಾಯಿದ್ದೀನಿ. ಈ ಸಾಫ್ಟ್ ಚಪಾತಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ಸಾಫ್ಟಾಗಿರುತ್ತೆ ಮತ್ತು ಮೆದುವಾಗಿರುತ್ತೆ. ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ಒಂದು ಸರಿ ಟ್ರೈ ಮಾಡಿ. ನೀವು ಮತ್ತೆ ಚಪಾತಿನ ಮಾಡ್ಕೊಳ್ತೀರಾ ಇದೇ ಮೆಥಡಲ್ಲಿ. ನೋಡಿ ಎಷ್ಟು ಸಾಫ್ಟಾಗಿ ಮೆದುವಾಗಿ ಇದೆ ಚಪಾತಿ. ಒಂದು ಸರಿ ಟ್ರೈ ಮಾಡಿ. ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಎಲ್ಲ ಕಡೆ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು. ಆದಷ್ಟು ಗೋಧಿನ ಮನೆಯಲ್ಲೇ ಬಿಡಿಸ್ಕೊಳ್ಳೋದ ಟ್ರೈ ಮಾಡಿ. ನೀವು ರೆಡಿಮೇಡ್ ಗೋಧಿ ಹಿಟ್ಟನ್ನ ತರಬೇಡಿ. ಅದರಲ್ಲೆಲ್ಲ ಸಕ್ಕರೆ ಮತ್ತು ಮೈದಾನ ಆ್ಯಡ್ ಮಾಡಿರ್ತಾರೆ. ನೀವು ಗೋಧಿನ ತಂದು ಒಣಗಿಸಿ ಬಿಡಿಸ್ಕೊಳ್ಳಿ, ನಿಮ್ಮ ಹೆಲ್ತ್ಗೂ ಒಳ್ಳೆಯದು. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು ಸಾಫ್ಟಾಗಿ. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ನೋಡಿ, ನಾನು ಒಂದು ಮಣೆ ಮೇಲೆ ಚೆನ್ನಾಗಿ ಸಾಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನ. ಚಪಾತಿ ಸಾಫ್ಟಾಗಿ ಮತ್ತು ಮೆದುವಾಗಿ ಬರಬೇಕು ಅಂದರೆ ನೀವು ಈ ಥರ ಗೋಧಿ ಹಿಟ್ಟನ್ನ ಚೆನ್ನಾಗಿ ಸಾಫ್ಟ್ ಮಾಡ್ಕೊಳ್ಬೇಕು. ಆವಾಗ ಚಪಾತಿ ಮೆದುವಾಗಿ ಸಾಫ್ಟಾಗಿ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ಅರಳಕ್ಕಿಡಬೇಕು ಒಂದು 5 ನಿಮಿಷ. ಇವಾಗ ಚಪಾತಿನ ನೋಡಿ ಈ ಥರ ಎಣ್ಣೆನ ಸ್ಪ್ರೆಡ್ ಮಾಡಿ ಎಣ್ಣೆ ಚಪಾತಿ ಥರ ಮಾಡ್ಕೊಳ್ಬೇಕು. ಆವಾಗ ಪದ್ರವಾಗಿ ಬರುತ್ತೆ ಚಪಾತಿ. ಉಬ್ಬಿ ಬರುತ್ತೆ ಚಪಾತಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಮೆದುವಾಗಿ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.